ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ ಮಹಾತ್ಮ ಬಸವಣ್ಣನವರನ್ನ ಸ್ಮರಿಸಿ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರಾದ ಪರಂ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳನ್ನ ನಮಸ್ಕರಿಸಿ, ಬಸವ ಕಲ್ಯಾಣದ ಬೇಲೂರಿನ ಗುರು ಬಸವ ವಿರಕ್ತ ಮಠದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಪಾದಕ್ಕೂ ನಮಸ್ಕರಿಸಿ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪೂಜ್ಯ ಅಪ್ಪಗಳ ಒಂದು ಸಾನ್ನಿಧ್ಯದಲ್ಲಿ ಒಂದು 10 ದಿನ ಅವ್ರ ಜೊತೆಗೆ ಇದ್ದುಕೊಂಡು ಆರೋಗ್ಯದ ವಿಷಯವಾಗಿ ಅವರಿಂದ ಕಲಿತುಕೊಳ್ಳೋದು ಸಾಕಷ್ಟಿದೆ. ತುಂಬಾ ವರ್ಷಗಳಿಂದ ಒಂದು ಪ್ರಯತ್ನ ಇತ್ತು ಇಲ್ಲಿ ಬರ್ತಕ್ಕಂಥದ್ದು. ಈಗ ಸಮಯ ಬಂದಿದೆ. ಇಲ್ಲಿ ಬಂದ ಮೇಲೆ ಬಹಳ ಖುಷಿ ಆಯಿತು. ನಿಸರ್ಗದ ಈ ಮಡಿಲಲ್ಲಿ ಪೂಜ್ಯ ಗುರುಗಳು ಮಾಡಿರುವಂತಹ ಸಾಧನೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಕಣ್ಣಿದ್ದವರಿಗೂ ನಿಲುಕದ ಒಂದು ಮಹಾನ್ ಕಾರ್ಯವನ್ನ ಪೂಜ್ಯ ಅಪ್ಪಗಳು ಇಲ್ಲಿ ಮಾಡ್ತಾ ಇರೋದು ನೋಡಿದರೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ. ಯಾಕಂತಂದ್ರೆ ತನುವಿಕಾರ ಮತ್ತು ಮನೋವಿಕಾರಗಳನ್ನ ಕಳೆಯುವಂತಹ ಈ ನಿಸರ್ಗ ಚಿಕಿತ್ಸಾಲಯವನ್ನ ಅವರು ಸ್ಥಾಪಿಸಿ ಕೇವಲ ಶರೀರದ ರೋಗಗಳಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮಲ್ಲಿರುವಂತಹ ಮಾನಸಿಕ ಒತ್ತಡಗಳನ್ನ, ಮನೋರೋಗವನ್ನ ನಿವಾರಣೆ ಮಾಡುವಂತಹ ಒಂದೇನು ಕಾರ್ಯ ಮಾಡ್ತಾ ಇದ್ದಾರೆ. ಇದು ನಮಗೆ ಸಾಕಷ್ಟು ಕಡೆ ಸಿಗುವುದಿಲ್ಲ. ಇವೆರಡೂ ಒಂದೇ ಕಡೆ ಸಿಗುವುದಿಲ್ಲ. ಯಾಕೆಂತಂದ್ರೆ ನಾವೆಲ್ಲರೂ ಇವತ್ತಿನ ದಿನ ಅತಿ ಹೆಚ್ಚು ಮಾನಸಿಕ ಗೊಂದಲದಲ್ಲಿ ಬದುಕ್ತಾ ಇದ್ದೇವೆ. ಶಾರೀರಿಕ ರೋಗಗಳಿಂದ ಮನೋವ್ಯಾಧಿಯಿಂದ ನಾವು ಹೆಚ್ಚು ಬಳಲ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಅವರು ಯಾರೇ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಅವರು ಇರಬಹುದು, ಇಂದಿನ ದಿನಮಾನದಲ್ಲಿ ಶರೀರಕ್ಕಿಂತ ಮನಸ್ಸಿಗೆ ಹೆಚ್ಚು ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಕಂಡು ಬರ್ತಾ ಇದೆ. ಒಬ್ಬ ಶರಣರು ಹೇಳ್ತಾರೆ, ಮನವೆಂಬ ಮರಕಟನು ತನುವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳಂ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನುಳಿಹಿಕೊಳ್ಳ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಮನಸ್ಸಿನ ವಿಕಾರವನ್ನ ಕುರಿತು, ಅದರ ಹೊಯ್ದಾಟವನ್ನ ಕುರಿತು ಮತ್ತು ಅದರ ನಿವಾರಣೆ ಮಾಡುವುದನ್ನ ಕುರಿತು ತಮ್ಮ ಅನುಭವದಲ್ಲಿ ಹೇಳಿದ್ದಾರೆ. ಒಂದು ಕಡೆ ಅಕ್ಕ ಮಾದೇವಿಯವರು ಕೂಡ ಹೇಳ್ತಾರೆ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇವೆರಡೂ ವಚನಗಳು ಬಹಳ ಪರಸ್ಪರ ಹೊಂದಾಣಿಕೆ ಆಗ್ತಕ್ಕಂಥದ್ದು. ನಮ್ಮೆಲ್ಲ ದುಃಖಕ್ಕೆ ಮೂಲ ಕಾರಣ ನಮ್ಮೊಳಗಿರುವಂತಹ ಮನಸ್ಸು ಅಥವಾ ಮನಸ್ಸಿನ ಸ್ಥಿತಿ ಅಂತ ಹೇಳ್ತಾರೆ. ಈ ಮನವೆಂಬ ಮರಕಟನು, ಅದಕ್ಕೊಂದು ಹೆಸರು ಕೊಟ್ರವರು. ಮರಕಟ ಅಂತಂದ್ರೆ ಮಂಗ ಅಂತ.
ಮನಸ್ಸನ್ನತಕ್ಕಂಥದ್ದು ಮಂಗ ಇದ್ದ ಹಾಗೆ. ಈಗ ನಾವು ಮಂಗವನ್ನ ನೋಡಿದಾಗ ಅದರ ಸ್ವಭಾವ ನಿಮ್ಗೆ ಗೊತ್ತಾಗ್ತಾ ಇದೆ. ಅದು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ. ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡಕ್ಕೆ, ಈ ಟೊಂಗೆಯಿಂದ ಆ ಟೊಂಗೆಗೆ, ಹೀಗೆ ನಿರಂತರ ಹಾರ್ತಾ ಇರುತ್ತೆ, ಜಿಗಿತಾ ಇರುತ್ತೆ. ಅಲ್ಲದೆ ಅವು ತಿನ್ನೋದು ಕಡಿಮೆ, ಹಾಳು ಮಾಡೋದು ಹೆಚ್ಚು. ಮಂಗಗಳ ಸ್ವಭಾವ ತಿನ್ನೋದು ಕಡಿಮೆ, ಹಾಳು ಮಾಡೋದು ಹೆಚ್ಚು. ಅದು ಮಂಗನ ಒಂದು ಗುಣ. ಅಂಥದೇ ಒಂದು ಮಂಗ ನಮ್ಮೊಳಗಿದೆ ಅಂತ ಹೇಳ್ತಾರ. ಮನವೆಂಬ ಮರ್ಕಟ, ಮನಸ್ಸು ಅನ್ನತಕ್ಕಂಥದನ್ನು ಕೂಡ ಮಂಗ ಇದ್ದ ಹಾಗೆ ಇದೆ ಅಂತ ಹೇಳ್ತಾರ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ. ಈ ಶರೀರ ಅನ್ನತಕ್ಕಂತಹ ವೃಕ್ಷದ ಮೇಲೆ, ಈ ಗಿಡದ ಮೇಲೆ ಏರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ, ಆ ಮನಸ್ಸು ನಮ್ಮ ಇಂದ್ರಿಯಗಳೆಂಬ ಶಾಖೆಗಳಿಂದ, ನಮ್ಮ ಕಣ್ಣುಗಳಿಂದ ನೋಡ್ತಕ್ಕಂಥದ್ದಿರ್ಬೋದು, ಅದರಿಂದ ಆಶೆ ಪಡ್ತಕ್ಕಂಥದ್ದಿರ್ಬೋದು, ಕಿವಿಯಿಂದ ನಾವು ಕೇಳ್ತಕ್ಕಂಥದ್ದಿರ್ಬೋದು, ಮೂಗಿನಿಂದ ಅದರ ವಾಸನೆ ಪಡಿತಕ್ಕಂಥದ್ದಿರ್ಬೋದು, ನಾಲಿಗೆಯಿಂದ ಅದನ್ನ ರುಚಿಸ್ತಕ್ಕಂಥದ್ದಿರ್ಬೋದು, ಎಲ್ಲ ಇಂದ್ರಿಯಗಳಿಂದ ಈ ಶಾಖೆಗಳು, ಈ ಟೊಂಗೆಗಳಿಂದ ಮಂಗ ಹಾರಾಡ್ತಾ ಇದೆ. ಅಂದ್ರೆ ನಮ್ಮ ಮನಸ್ಸು ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ವಿಚಾರಗಳನ್ನ, ವಿಷಯಗಳನ್ನ ಇಷ್ಟಪಟ್ಟು ಅಪೇಕ್ಷಿಸಿ, ಹೇಗೆ ಗಾಂಧೀಜಿಯವರ ಮಂಗನ ಕಥೆಯನ್ನ ನೀವು ಕೇಳಿರಬಹುದು. ಅದು ಮೂಲತಃ ಬುದ್ಧನ ಕಥೆ. 3 ಮಂಗಗಳನ್ನ ತೋರಿಸ್ತಾರೆ. ಒಂದು ಕಣ್ಣುಗಳನ್ನ ಮುಚ್ಕೊಂಡಿರುತ್ತೆ, ಇನ್ನೊಂದು ಕಿವಿಗಳನ್ನ ಮುಚ್ಕೊಂಡಿರುತ್ತೆ, ಇನ್ನೊಂದು ಬಾಯಿಯನ್ನ ಮುಚ್ಕೊಂಡಿರುತ್ತೆ. ಅಂದರೆ ಕೆಟ್ಟದನ್ನ ನೋಡಬಾರದು, ಕೆಟ್ಟದನ್ನ ಕೇಳಬಾರದು, ಕೆಟ್ಟದನ್ನ ಮಾತನಾಡಬಾರದು. ಆದ್ರೆ ಇದೆಲ್ಲ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನಮ್ಮೊಳಗಿರುವಂತ ಮನಸ್ಸೆಂಬ ಮಂಗ ಇದೆಲ್ಲ ಮಾಡ್ತಾ ಇರುತ್ತೆ. ಒಬ್ಬ ತತ್ವಪದಕಾರರು ತಮ್ಮ ಪದ್ಯದೊಳಗೆ ಹೇಳ್ತಾರೆ, ಏನ್ ಭಾರಿ ನಟ್ಟಿತಪ್ಪ ಎನಗೆ ಮುಳ್ಳ, ಬ್ಯಾನಿ ತಾಳ್ಲಾರೆ ಕೇಳಪ್ಪ ಇದರ ಗೋಳ ಅಂತ. ಹಣ್ಣು ಹೆಣ್ಣು ಮಣ್ಣು ಎಂಬ 3 ಮುಳ್ಳ ನನ್ನ ಕಣ್ಣಿನೊಳಗೆ ಮುರಿದು ಮಾಡ್ಯದಪ್ಪ ಅಳ್ಳ. ಮಾನ ಅಪಮಾನ ಎಂಬ 2 ಮುಳ್ಳ ನನ್ನ ಕಿವಿಯೊಳಗ ಮುರಿದು ಮಾಡಿತ್ತಪ್ಪ ಅಳ್ಳ. ಸ್ವಾದ ರುಚಿ ಎಂಬ 2 ಮುಳ್ಳ ನನ್ನ ನಾಲಿಗೆಯಲ್ಲಿ ಮುರಿದು ಮಾಡ್ಯದಪ್ಪ ಅಳ್ಳ ಅಂತ. ಅವ್ರು ಹೆಂಗ ಹೇಳ್ತಾರ ನೋಡ್ರಿ, ಈ ಮನಸ್ಸೆಂಬ ಮಂಗ ಹೆಂಗ ಹೋಗ್ತಾನ, ಹೆಂಗ ಮುಳ್ಳು ಮುರ್ಕೊಂತಾನ ಅನ್ನುವಂತ ವಿಚಾರಗಳನ್ನ ತತ್ವಪದಕಾರ ಹೇಳ್ತಾರೆ. ಹೆಣ್ಣು ಹೊನ್ನು ಮಣ್ಣು ಅನ್ನತಕ್ಕಂಥ 3 ಮುಳ್ಳುಗಳನ್ನ ಮನುಷ್ಯ ಎಲ್ಲಿ ಮುರ್ಕೊಂತಾನ ಅಂದ್ರೆ ಕಣ್ಣಿನೊಳಗೆ ಮುರ್ಕೊಂತಾನಂತ. ಕಣ್ಣಿನಿಂದ ನೋಡಿರ್ತಕ್ಕಂಥದ್ದು ಯಾವುದೇ ಒಂದು ಸುಂದರವಾಗಿರ್ತಕ್ಕಂಥ ವಸ್ತು ಇರಬಹುದು, ಸುಂದರವಾಗಿರುವಂತಹ ಸ್ತ್ರೀ ಇರಬಹುದು, ಸುಂದರವಾಗಿರುವಂತಹ ಸಂಪತ್ತಿರಬಹುದು, ಸಿರಿ ಇರಬಹುದು, ಒಡವೆ ವಸ್ತುಗಳಿರಬಹುದು. ಅದನ್ನ ನೋಡಿದಾಕ್ಷಣ ಅದು ನನಗೆ ಬೇಕು ಅನ್ನುವಂತ ಒಂದು ಭಾವನೆ ಮನುಷ್ಯನಲ್ಲಿ ಹುಟ್ಕೊಂಡು, ಯಾಕಂದ್ರೆ ದುಃಖ ಪ್ರಾರಂಭವಾಗುವುದೇ ಅಲ್ಲಿಂದ. ಬುದ್ಧನು ಹೇಳ್ತಾನೆ, ಆಶೆಯೇ ದುಃಖಕ್ಕೆ ಮೂಲ ಅಂತ. ನಾವು ಯಾವುದನ್ನ ಅಪೇಕ್ಷಿಸ್ತೀವಿ ಅಲ್ಲಿಂದ ದುಃಖ ಶುರು ಆಗ್ತೈತಿ. ಅದ ಕಣ್ಣಿನಿಂದ ನೋಡಿದಾಗ ತತ್ವಪದಕಾರ ಹೇಳಿದರು, ಮುಳ್ಳನ್ನ ನಾವು ಮುರ್ಕೊಂಡಿವಿ ಅಂತ. ಈ ಉದಾಹರಣೆಯಾಗಿ ಹೇಳ್ತಾರೆ. ಅದು ಕಥೆ ಖರೇನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ನಾವೆಲ್ಲ ನಮ್ಮನ್ನ ನಂಬಿಸಿದ್ದಾರೆ ಅದು ಸತ್ಯ ಸತ್ಯ ಅಂತ. ರಾಮಾಯಣದ ಕಥೆ ಇರ್ಬೋದು, ಮಹಾಭಾರತದ ಕಥೆ ಇರ್ಬೋದು.
ರಾಮಾಯಣದ ಕಥೆಯಲ್ಲಿ ಏನಪ್ಪಾ ಅಂತಂದ್ರೆ ರಾವಣ ಸೀತೆ ಎನ್ನುವಂಥ ಮುಳ್ಳನ್ನ ತನ್ನ ಕಣ್ಣಿನೊಳಗೆ ಮುರ್ಕೊಂಡ ಅಂತವರು ತತ್ವಪದೊಳಗೆ ಬರೀತಾರೆ ಮುಂದೆ ವಿಸ್ತಾರ ಮಾಡಿ. ಸುಂದರವಾಗಿರುವಂತಹ ಸೀತೆಯನ್ನ, ಸೀತೆ ಮುಳ್ಳಲ್ಲ, ಅವಳ ಸೌಂದರ್ಯವೂ ಮುಳ್ಳಲ್ಲ, ಆದರೆ ಇವನ ಒಳಗಿರುವಂತಹ ಮರ್ಕಟ ಅದನ್ನ ಅಪೇಕ್ಷಿಸಿ ಹೆಂಗದನ್ನ ಮುರ್ಕೊಂತಾನೆ ಮತ್ತು ಆ ಮುಳ್ಳನ್ನ ಮುರ್ಕೊಂಡ್ರಿಂದ ಅವನಿಗೆ ಏನು ಗತಿಯಾಯಿತು, ತನ್ನ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡ, ಬಂಗಾರದ ಅರಮನೆಯೂ ಕೂಡ ಹಾಳು ಮಾಡ್ಕೊಂಡ, ಆ ಶಿವನ ತಪವನ್ನ ಮಾಡಿ ಪಡೆದಿರುವಂತ ಶಕ್ತಿಯನ್ನು ಹಾಳು ಮಾಡ್ಕೋತಾನೆ, 10 ತಲೆಯನ್ನೂ ಕೂಡ ಅವನು ಕಳ್ಸ್ಕೊಳ್ತಾನೆ. ಮಹಾನ್ ಸಾಮ್ರಾಜ್ಯ, ಮಹಾನ್ ಸಾಮ್ರಾಟನಾಗಿರ್ತಾನೆ, ಮಹಾನ್ ಶಿವಭಕ್ತನಾಗಿರ್ತಾನೆ. ಆದರೆ ಈ ಮನವೆಂಬ ಮರಕಟನ ಮಾತನ್ನ ಕೇಳಿ ಸೀತೆ ಎನ್ನುವಂತಹ ಮುಳ್ಳನ್ನ ತನ್ನ ಕಣ್ಣಿನೊಳಗ ಮುರಿದುಕೊಂಡು ಅವನು ಹಾಳಾಗಿ ಹೋಗ್ತಾನೆ. ಅದೇ ರೀತಿ ಅನೇಕ ಉದಾಹರಣೆಗಳು ಕೊಡ್ತಾರೆ. ಎಷ್ಟೋ ಉದಾಹರಣೆಗಳು ಈ ವಿಷಯದಲ್ಲಿ. ವಿಶ್ವಾಮಿತ್ರ ಇರ್ಬೋದು, ಮತ್ತೆ ಯಾರ್ಯಾರು ಇರ್ಬೋದು. ಒಂದ್ಸಲ ಏನಾಗಿರ್ತದೆ, ಒಬ್ಬ ಸನ್ಯಾಸಿ ವಯಸ್ಸಾಗಿರುತ್ತೆ, ಬಾವಿಯೊಳಗೆ ಸ್ನಾನಕ್ಕಂತೇಳಿ ಹೋಗಿರ್ತಾನೆ. ಬಹಳ ಹಳೆಯ ಕಾಲದ ಒಂದು ಉದಾಹರಣೆ ಹೇಳ್ತಾರೆ. ಬಾವಿಯೊಳಗೆ ಹೋದ ಕೂಡಲೇ ಆ ಬಾವಿಯ ಮೆಟ್ಟಿಲುಗಳ ಮೇಲೆ ಒಂದು ಬಂಗಾರದ ಸರ ಬಿದ್ದಿರ್ತೈತಿ. ಅದನ್ನ ನೋಡಿದ ಅವನ ಮನಸ್ಸು ಹೇಳುತ್ತೋ ಅದನ್ನ ತಗೋಬೇಕು ಅಂತ ಹೇಳಿ ಅವನ ಕಣ್ಣಿನಿಂದ ನೋಡಿ ಅಪೇಕ್ಷೆಯನ್ನ ಪಟ್ಟ. ಆ ಹೊನ್ನು ಅನ್ನತಕ್ಕಂತಹ ಒಂದು ಮುಳ್ಳನ್ನ ಅವನು ಯಾವ ರೀತಿ ಮುರ್ಕೊಂತಾನೆ ಅಂತಂದ್ರೆ, ನೋಡಿ ಕೆಳಗೆ ಬಾಗಿ ಅದನ್ನ ಮುಟ್ಟಿ ತಗೋಬೇಕನ್ನೋದ್ರೊಳಗಾಗಿ ಅವನಲ್ಲಿರುವಂತಹ ಒಂದು ವಿವೇಕ, ಇನ್ನೊಂದು ಮನಸ್ಸು. ಯಾಕಂದ್ರೆ 2 ವಿಚಾರಗಳು, ಒಂದು ಸಕಾರಾತ್ಮಕ, ಇನ್ನೊಂದು ನಕಾರಾತ್ಮಕ, ಹಾಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ನಾವು ಕರಿತೀವಲ್ಲ. ಒಂದು ಮನಸ್ಸು ಹೇಳುತ್ತೆ ಅದನ್ನ ತಗೋಬೇಕಂತ ಹೇಳಿ ಬಾಗಿದಾಗ ಅವನೊಳಗಿನ ಮನಸ್ಸು ಇನ್ನೊಂದು ಹೇಳುತ್ತೋ, ಇಷ್ಟು ವರ್ಷ ಸನ್ಯಾಸಿಯಾಗಿ ಬದುಕಿ ಏನನ್ನೂ ಕೂಡ ಅಪೇಕ್ಷೆಯನ್ನ ಪಡದೆ ಈ ಕೊನೆಯ ಸಮಯದಲ್ಲಿ ಇದರ ಆಶೆಯನ್ನ ಪಟ್ಟು ನಿನ್ನ ಎಲ್ಲ ತಪವನ್ನ ಕೆಡಿಸ್ಕೊಳ್ತಾ ಇದೀಯಾ ಅಂತ ಹೇಳಿ ಇನ್ನೊಂದು ಮನಸ್ಸು ಹೇಳುತ್ತೆ. ಅವಾಗ ಮ್ಯಾಲೆ ಹೇಳ್ತಾನ, ಮತ್ತೊಂದು ಮನಸ್ಸು ಹೇಳುತ್ತೆ, ಇನ್ನು ಏನು ಕೊನೆಯ ಕಾಲ, ಇದರ ಅವಶ್ಯಕತೆ ತುಂಬಾನೇ ಇದೆ, ಇದನ್ನು ತಗೋಬೇಕಂತ ಒಂದು ಮನಸ್ಸು ಹೇಳ್ತಾ ಇತ್ತು. ಹೀಗೇ ಸಮಯ ಕಳೆಯಿತು. ಕೊನೆಗೆ ಮೇಲೆ ನೋಡಿದಾಗ ಒಬ್ಬ ಹೆಣ್ಮಗಳು ಬಾವಿಗೆ ನೀರು ತರಲು ಬಂದಿರ್ತಾಳೆ. ಅದನ್ನ ನೋಡಿ ಅಲ್ಲೇ ನಿಂತು ಗಾಬರಿಯಾಗಿ ನೋಡ್ತಾ ಇದ್ದಳು. ಈ ಸ್ವಾಮಿ ಬಗ್ತಿದ್ದ ಹೇಳ್ತಿದ್ದ. ಆ ಸ್ವಾಮಿಗಳು ಮೇಲೆ ನೋಡಿದಾಗ ಹೆಣ್ಮಗಳನ್ನ ನೋಡಿ ಅಂತಾಳೆ, ಅಲ್ಲಮ್ಮ, ಇಲ್ಲಿ ಯಾರ್ದೋ ಒಂದು ಬಂಗಾರದ ಸರ ಬಿದ್ದಿದೆ, ಇದನ್ನ ನೀನು ತೆಗೆದುಕೊಂಡು ಹೋಗು ಅಂತಾರ. ಆ ಹೆಣ್ಮಗಳು ಹೇಳಿದಳು, ಬುದ್ಧಿ, ನಾನು ಅರ್ಧ ಗಂಟೆಯಿಂದ ಇಲ್ಲಿ ಮೇಲೆ ನಿಂತು ನೋಡ್ತಾ ಇದ್ದೀನಿ, ಆ ಸರ ಯಾರ್ದೈತಿ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮಂಥವರನ್ನೇ ಇಷ್ಟು ಸಲ ಇದು ಬಾಗಿಸುವುದು ಎಬ್ಬಿಸುವುದು ಮಾಡಿದಂತಂದ್ಮೇಲೆ ನಂದೇನ ಗತಿ ರೀ ಅಂದಳ ಅವಳು. ನಾ ಹೆಂಗ ತೆಗೆದುಕೊಂಡು ಹೋಗ್ಲಿ ಇದಕ್ಕ? ಅವಳಿಗರುವಾಯ್ತು, ಅದನ್ನ ಕಂಡು ಅವರಿಗರುವಾಯ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣು, ಹೊನ್ನು, ಮಣ್ಣು ಅನ್ನತಕ್ಕಂಥ 3 ಮುಳ್ಳ ಕನಕ, ಕಾಮಿನಿ, ಕಾಂಚನಕ್ಕಾಗಿ ಅಲಮ ಪ್ರಭುಗಳು ಹೇಳ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಇಂಥ ಅನೇಕ ಉದಾಹರಣೆಗಳನ್ನ ನಾವು ಕೇಳಬಹುದು. ಈ ಮನಸ್ಸು ಅನ್ನತಕ್ಕಂಥದ್ದು ಇಂಥದನ್ನ ಬಯಸಿ ಅತೀ ಆಶೆಯನ್ನ ಮಾಡಿಕೊಂಡು ಮನಸ್ಸಿನ ಆರೋಗ್ಯ ಹಾಳು ಮಾಡಿಕೊಂಡು ಎಷ್ಟೋ ಒತ್ತಡದಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದರಿಂದ ಶಾರೀರಿಕವಾಗಿ ಅನೇಕ ವಿಕಾರಗಳನ್ನ ನಾವು ಪಡ್ಕೊಳ್ತೀವಿ. ಇನ್ನೊಂದು ಕಡೆ ತತ್ವಪದಕಾರ ಹೇಳಿದ್ರು, ಮಾನ ಅಪಮಾನ ಎನ್ನುವಂತಹ 2 ಮುಳ್ಳು ನನ್ನ ಕಿವಿಯೊಳಗ ನಾನು ಮುರ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವರು.
ಅದನ್ನೇ ಅಕ್ಕ ಮಾದೇವಿ ಹೇಳ್ತಾಳೆ. ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ಈ ವಚನದ ಆರಂಭ ನಿಮಗೆ ಗೊತ್ತಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರ ತೀರದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂಥ ಅದ್ಭುತವಾದಂತಹ ಅನುಭವವನ್ನ ಅಕ್ಕ ಮಹಾದೇವಿಯವರು ನಮ್ಗೆ ಹೇಳ್ತಾರೆ. ಲೋಕದಲ್ಲಿ ಹುಟ್ಟಿದ ಬಳಿಕ ಮನದಲ್ಲಿ ಕೋಪವ ತಾಳದೆ ಸ್ತುತಿ ನಿಂದೆಗಳು ಬಂದಡೆ. ಇಲ್ಲಿ ತತ್ವಪದಕಾರ ಹೇಳಿದರು, ಮಾನ ಅಪಮಾನ ಎಂಬ ಎರಡು ಮುಳ್ಳುಗಳು. ಒಂದು ಮಾನ, ಒಂದು ಅಪಮಾನ, ಎರಡೂ ಮುಳ್ಳುಗಳೇ ಅಂತ. ಇನ್ನೊಬ್ಬರ ಕಡೆಯಿಂದ ನಿಂದೆ ಕೇಳ್ತಕ್ಕಂಥದನ್ನು ಕೂಡ ಒಂದು ಮುಳ್ಳೆ. ಇನ್ನೊಬ್ಬರ ಕಡೆಯಿಂದ ನಾವು ವರ್ಣನೆ ಮಾಡ್ಕೊಳ್ತಕ್ಕಂಥದನ್ನು ಕೂಡ ಒಂದು ಮುಳ್ಳೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೆ ಇಕ್ಕದಿರಯ್ಯ ಅಂತ ಹೇಳ್ತಾರ. ಅಂದ್ರೆ ನಾವು ಕೇಳ್ತಕ್ಕಂಥದ್ದು ಒಳ್ಳೇದನ್ನು ಅಥವಾ ಕೆಟ್ಟದನ್ನು, ನಮ್ಮ ಬಗ್ಗೆ ಒಳ್ಳೇದ ಮಾತನಾಡಿದ್ರೆ ನಾವು ಕೇಳಿದ್ರೆ ನಾವು ಖುಷಿ ಪಡುತ್ತದೆ ನಮ್ಮ ಮನಸ್ಸು. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ರೆ ನಾವು ದುಃಖಿತರಾಗ್ತೀವಿ. ಇವೆರಡನ್ನ ಮೀರಬೇಕು ಅಂತ ಅಕ್ಕ ಮಹಾದೇವರು ಹೇಳ್ತಾರೆ. ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ. ಎಷ್ಟು ಭಯಂಕರವಾಗಿದೆ ಅಂತಂದ್ರೆ, ನಾವು ಎಷ್ಟು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದೀವಿ. ನಮ್ಮ ಸುಖ ಸಂತೋಷಕ್ಕೆ ಇನ್ನೊಬ್ಬರ ಮೇಲೆ ಅವಲಂಬಿಸಿರ್ತೇವೆ. ನೀವು ನನಗೆ ಒಳ್ಳೆಯವ ಅಂತಂದ್ರೆ ನನಗೆ ಖುಷಿ ಆಗುತ್ತೆ, ನೀವು ನನಗೆ ಕೆಟ್ಟವನಂತಂದ್ರೆ ನನಗೆ ದುಃಖ ಆಗುತ್ತೆ. ಅಂದ್ರೆ ನಾನು ಖುಷಿಯಾಗಿರ್ಬೇಕು ಅಥವಾ ದುಃಖಿತನಾಗಿರ್ಬೇಕು ಅನ್ನೋದು ನನಗಿಂತಲೂ ಹೆಚ್ಚು ನಿಮ್ಮ ಕೈಯಲ್ಲಿ ಆ ಅಧಿಕಾರವನ್ನು ನಾನು ಕೊಟ್ಟಿರ್ತೇನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ, ನೆರೆಮನೆಯ ಒಬ್ಬ ಹೆಣ್ಣು ಮಗಳು ಇವತ್ತು ರಾತ್ರಿ ಆರಾಮಾಗಿ ಮಲ್ಕೋಬೇಕು ಅಥವಾ ನಿದ್ರೆ ಕೆಡಿಸೋಬೇಕನ್ನತಕ್ಕಂಥದ್ದು ಅವಳ ಇನ್ನೊಬ್ಬ ನೆರೆಮನೆ ಹೆಣ್ಣುಮಗಳ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಉದಾಹರಣೆ, ಅವಳ ಬಗ್ಗೆ ಏನಾದ್ರೂ ಕೆಟ್ಟ ಮಾತನಾಡಿದಳು, ಅವಳನ್ನ ಬೈದಳು, ಹೀಯಾಳಿಸಿದಳು, ಅಪಮಾನಿಸಿದಳು ಅಂತಂದ್ರೆ ಆ ಮುಂದಿನ ಹೆಣ್ಣು ಮಗಳಿಗೆ ಇಡೀ ಬೆಳಗನ ನಿದ್ರೆನೇ ಬರೋದಿಲ್ಲ ಅಂತ. ಅವಳು ವಿಚಾರ ಮಾಡ್ತಾಳೆ, ಎಂದೂ ಏನು ನನಗೆ ಅಂದಿರ್ಲಿಲ್ಲ, ಆಡಿರ್ಲಿಲ್ಲ, ಆದ್ರೆ ಇವತ್ತವಳು ಯಾಕೆ ನನ್ನನ್ನು ಈ ರೀತಿ ಮಾತಾಡಿದಳು, ಯಾಕೆ ನನ್ನನ್ನು ನಿಂದಿಸಿದಳು, ಏನು ಕಾರಣದಿಂದ ಅನ್ನುವಂತಹ ಒಂದು ಟೆನ್ಷನ್ ಅಂತೀವಲ್ಲ ನಾವು, ಒಂದು ಪ್ರೆಷರ್, ಒಂದು ಚಿಂತೆ ಇಡೀ ರಾತ್ರಿ ಕಾಡ್ತಂತವಳೆ. ಬೆಳತನ ನಿದ್ರೆನೇ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ ಅವಳ ಮುಂದಿರತಕ್ಕಂಥವಳು ಇವಳ ತಲೆಯನ್ನ ಕೆಡಿಸಿದಳು, ಇವಳನ್ನ ನಿಂದಿಸಿದಳು, ಅವಮಾನಿಸಿದಳು. ಆರಾಮಾಗಿ ಮಲಬಹುದಾಗಿತ್ತು, ಬೆಳಗ್ಗೆ ಎದ್ದು ಕೇಳಬೇಕನ್ಬೋದಾಗಿತ್ತು, ಆದ್ರೆ ಇಲ್ಲ. ಬೆಳಿಗ್ಗೆ ಆದ ಕೂಡಲೇ ಎದ್ದು ತಿರುಗಿ ಅವಳಿಗೆ ಇವಳೊಂದು 4 ಮಾತಾಡುವ ತನಕ ಇವಳ ಮನಸ್ಸಿಗೆ ಸಮಾಧಾನನೇ ಸಿಗಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಸುಖ ದುಃಖದ ಸೂತ್ರಧಾರ ಇನ್ನೊಬ್ಬರ ಕೈಯೊಳಗೆ ನಾವು ಕೊಟ್ಟಿರ್ತೀವಿ ಅಂತೆ. ಒಂದು ಉದಾಹರಣೆ, ಒಬ್ಬ ಸಾಹುಕಾರ ವ್ಯಾಪಾರಿ ದಿನಾ ಬೆಳಿಗ್ಗೆ ಎದ್ದು ಕೂಡಲೇನೆ ಸ್ನಾನ ಪೂಜೆ ಮುಗಿಸ್ಕೊಂಡು ತನ್ನ ಅಂಗಡಿಗೆ ಹೋಗ್ತಾ ಇದ್ದ. 6 ಗಂಟೆಗೆ ಅಂಗಡಿಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರ ಮನೆ ಹೊರಗ ರಸ್ತೆ ಮೇಲೆ ಬಂದ ಕೂಡಲೇನೆ, ರಸ್ತೆ ಮೇಲೆ ಮೊದಲ ಯಾರು ಸಿಗ್ತಿದ್ರು ಅಂತಂದ್ರೆ ಕಸ ಗುಡಿಸ್ತಕ್ಕಂಥವ್ರು, ರಸ್ತೆ ಸ್ವಚ್ಛ ಮಾಡ್ತಕ್ಕಂಥ ಅಂತ ಒಬ್ಬ ವ್ಯಕ್ತಿ, ರಸ್ತೆ ಕಸ ಗುಡಿಸ್ತಕ್ಕಂಥವನು ಈ ಸಾಹುಕಾರನ ಕಂಡ ಕೂಡಲೇನೆ ಅವ್ರನ್ನ ಏನಂತಿದ, 2 ಕೈಗಳನ್ನ ಜೋಡಿಸಿ ನಮಸ್ಕಾರಿ ಸಾಹುಕಾರಿ ಅಂತಿದ. ಪ್ರತಿದಿನ ನಮಸ್ಕಾರಿ ಸಾಹುಕಾರಿ ಅಂತಿದ. ಇದು ಸುಮಾರು ವರ್ಷ ಕಳೆಯಿತು. ಆದ್ರೆ ಒಂದು ದಿನ ಏನಾಯಿತು, ಆ ರಸ್ತೆಯಲ್ಲಿ ಕಸ ಗುಡಿಸ್ತಕ್ಕಂಥ ವ್ಯಕ್ತಿ ಒಂದು ದಿನ ಆ ದಿನಂಪ್ರತಿ ಆ ಸಾಹುಕಾರ ಎದ್ದು ತನ್ನ ಅಂಗಡಿಗೆ ಹೋಗ್ತಾ ಇರಬೇಕಾದರೆ ಅವತ್ತಿನ ದಿನ ಆ ವ್ಯಕ್ತಿ ಆ ಸಾಹುಕಾರನಿಗೆ ನಮಸ್ಕಾರ ಮಾಡಿರ್ಲಿಲ್ಲ. ಆತ ನಮಸ್ಕಾರ ಮಾಡದೇ ಇರೋದ್ರಿಂದ ಇನ್ನು ಸ್ವಲ್ಪ ಮುಂದೆ ಹೋದ ಸಾಹುಕಾರ ಮನದಲ್ಲಿ ವಿಚಾರ ಬಂತು,
ಎಷ್ಟೋ ದಿನಗಳಿಂದ ಇವ ನನಗೆ ನಮಸ್ಕಾರ ಮಾಡ್ತಾನೆ, ಇವತ್ತು ನನಗೆ ಈತ ನಮಸ್ಕಾರ ಯಾಕೆ ಅನ್ಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅವನೊಳಗ ಮೂಡ್ತು. ಅದೇ ಪ್ರಶ್ನೆಯಲ್ಲಿ ಅವನು ಅಂಗಡಿಗೆ ಹೋಗ್ತಾನೆ. ಇಡೀ ದಿನ ವ್ಯಾಪಾರ ಮಾಡ್ತಾನೆ, ಆದರೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಆ ವ್ಯಕ್ತಿ? ದಿನಾ ಸಮಾಧಾನವಾಗಿರ್ತಕ್ಕಂಥವನು ಅವತ್ತು ಸಮಾಧಾನ ಇಲ್ಲ. ಯಾಕೆ ಅಂತಂದ್ರೆ ದಿನಾ ಮಾಡುವಂತ ವ್ಯಕ್ತಿ ಗೌರವ ಕೊಡ್ತಕ್ಕಂಥವನು ಇವತ್ತನ ಗೌರವ ಕೊಡ್ಲಿಲ್ಲ, ನನ್ನ ಕಡೆ ನಿರ್ಲಕ್ಷ್ಯ ಮಾಡದಲ್ಲ ಅನ್ನುವಂಥ ಚಿಂತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅವನ ದಿನನಿತ್ಯದ ಸಮಾಧಾನ ಈ ಮನುಷ್ಯನ ನಮಸ್ಕಾರದ ಮೇಲೆ ಅವಲಂಬಿತವಾಗಿತ್ತು, ಅವನ ಮೇಲೆ ಡಿಪೆಂಡ್ ಆಗಿತ್ತು. ದಿನವೆಲ್ಲ ಕಳೆದು ಸಾಯಂಕಾಲ ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಹೆಂಡತಿ ಮುಖ ನೋಡ್ತಾಳೆ. ಅಲ್ರಿ ಇವತ್ತು ಮುಖ ಬಹಳ ಸಪ್ಪಗೆ ಮಾಡ್ರಿ, ನೀವು ಏನು ವಿಷಯ ಅದಂತ ಕೇಳಿದ್ರು ಹೇಳಲಿಲ್ಲ, ಸರಿಯಾಗಿ ಊಟನೂ ಕೂಡ ಮಾಡ್ಲಿಲ್ಲ. ನೋಡ್ರಿ, ಸಾಮಾನ್ಯ ಒಬ್ಬ ಕಸ ಗೂಡಿಸ್ತಕ್ಕಂಥವನು, ಇವ ಬಹಳ ದೊಡ್ಡ ವ್ಯಾಪಾರಿ, ಶ್ರೀಮಂತ, ಸಾಕಷ್ಟು ಹಣ ಇದೆ, ಸಂಪತ್ತಿದೆ, ಎಲ್ಲನೂ ಇದ್ರೂ ಕೂಡ ಸುಖ ಇಲ್ಲ, ಸಮಾಧಾನವಿಲ್ಲ. ರಾತ್ರಿ ಆಯಿತು, ನಿದ್ರೆ ಬರಲಿಲ್ಲ. ರಾತ್ರಿ 12-1 ಗಂಟೆಗೆ ಎದ್ದು ಕುಂತ. ಎದ್ದು ಇವು ಯಾಕೆ ನನಗೆ ಇವತ್ತು ನಮಸ್ಕಾರ ಮಾಡಲಿಲ್ಲ ಅನ್ನುವಂಥ ಚಿಂತೆಯೊಳಗ ಆ ಸಾಹುಕಾರ ಮನೆಯಿಂದ ಸೀದಾ ಆ ಕಸ ಗೂಡಿಸ್ತಕ್ಕಂಥವನು ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನು ಬಾಗಿಲ ಬಡೆದ. ಅವನು ಗಾಬರಿಯಿಂದ ಎದ್ದು ಹೊರಗೆ ಬಂದ. ಸಾಹುಕಾರನ ನೋಡಿ ತುಂಬಾ ಗಾಬರಿ ಆಗ್ತಾನ ಅವನು. ಅಲ್ಲ, ಎಂದೂ ನೀವು ಹಗಲೊತ್ತಿನಲ್ಲಿ ನಮ್ಮ ಮನೆಗೆ ಬಾರದವರು ಇಂಥ ರಾತ್ರಿ ಹೊತ್ತಿನಲ್ಲಿ ಯಾಕೆ ಬಂದಿರಿ ಅಂತ ಕೇಳದ. ಅವಾಗ ಅವನು ಹೇಳ್ತಾನೆ, ಅಲ್ಲ, ದಿನಾ ನೀನು ನಮಸ್ಕಾರ ಮಾಡ್ತಕ್ಕಂಥವನು, ಇವತ್ತು ನಿನಗೆ ನಮಸ್ಕಾರ ಮಾಡಲಿಲ್ಲ, ಅದಕ್ಕೆ ಇಡೀ ದಿನ ನಂದು ಹಾಳಾಗಿ ಹೋಯ್ತು, ಇಡೀ ರಾತ್ರಿ ಹಾಳಾಗಿ ಹೋಗ್ತಾ ಇದೆ. ನೀ ನನಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ನನ್ನ ಬಗ್ಗೆ ನಿನ್ನ ಮನಸ್ಸಿನೊಳಗೆ ಏನು ಭಾವನೆ ಉಂಟಾಯಿತು? ಅಥವಾ ಯಾರಾದರೂ ಶತ್ರುಗಳು ನನ್ನ ವಿರುದ್ಧ ನಿನಗೇನಾದರೂ ಹೇಳಿದ್ದಾರೇನೋ? ನೀ ನನಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ ಅನ್ನುವ ಮಾತುಗಳನ್ನು ಆಡಿದಾಗ ಆ ಕಸ ಗೂಡಿಸ್ತಕ್ಕಂಥವನು ಬಹಳ ಆಶ್ಚರ್ಯ ಪಡ್ತಾನೆ. ಅಲ್ರಿ ಸಾಹುಕಾರೇ, ನೀವು ಬಹಳ ದೊಡ್ಡ ಸಾಹುಕಾರರು, ದೊಡ್ಡ ವ್ಯಾಪಾರಿಗಳು, ದೊಡ್ಡ ಮನೆತನದವರು, ನಿಮ್ಮಂಥವ್ರ ಬಗ್ಗೆ ನಾನು ವಿರೋಧ ಕಟ್ಕೊಂಡು ಎಲ್ಲಿಗೆ ಹೋಗ್ಲಿ? ಮತ್ ನೀನ್ ಯಾಕೆ ನಮಸ್ಕಾರ ಮಾಡ್ಲಿಲ್ಲ? ಏನೂ ಇಲ್ಲ, ನಮ್ಮ ಹೆಂಡತಿಯ ತವರು ಮನೆಯಿಂದ ಒಂದು 4 ದಿನದ ಕೆಳಗೆ ಒಂದು ಚಲೋ ಹಾಲು ಕೊಡುವಂತ ಒಂದು ಎಮ್ಮೆಯನ್ನ ಕಳಿಸ್ಕೊಟ್ಟಿದ್ರು. ನಿನ್ನ ರಾತ್ರಿ ಅದನ್ನ ಯಾರೋ ಕದ್ಕೊಂಡು ಹೋಗಿದ್ದಾರೆ, ಅದೇ ಚಿಂತೆಯೊಳಗೆ ನಾನಿದ್ದ, ನಾನು ನಿಮ್ಮನ್ನು ನೋಡ್ಲಿಲ್ಲ, ಅದಕ್ಕೆ ನಮಸ್ಕಾರ ಮಾಡ್ಲಿಲ್ಲ ಅಂತಂದವ. ಇಷ್ಟೇ, ಬೇರೇನು ಇಲ್ಲ. ಅವನ ಚಿಂತೆಯೊಳಗೆ ಅವನಿದ್ದಾನೆ, ಆದ್ರೆ ಈತ ಕಲ್ಪನೆ ಮಾಡ್ತಾ ಇದ್ದಾನೆ, ಇವನು ನನಗೆ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ಅಂತ ತನ್ನ ದಿನ ರಾತ್ರಿ ಎಲ್ಲವನ್ನ ಹಾಳು ಮಾಡ್ಕೊಂಡ. ಅಂದ್ರೆ ಮಾನ ಅಪಮಾನ ಎಂಬ 2 ಮುಳ್ಳನ್ನ ನಮ್ಮ ಕಿವಿಯೊಳಗ ಮುರ್ಕೊಂಡಿವಿ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿನ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಇದು ಮನಸ್ಸಿನ ಆರೋಗ್ಯದ ವಿಷಯ. ಅದೇ ತತ್ವಪದಕಾರ ಕೊನೆಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆ ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಸ್ವಾದ ರುಚಿಯಂತೆಂಬ 2 ಮುಳ್ಳು ನನ್ನ ನಾಲಿಗೆಯಲ್ಲಿ ಮುರಿದು ಮಾಡಿ ತಪ್ಪಾಳು ಅಂತ ಹೇಳ್ತಾರೆ. ನಮ್ಮ ಶರೀರ ಹಾಳಾಗೋದಕ್ಕೆ ಏನು ಕಾರಣ ಅನ್ನೋದು ನಮ್ಮ ಬಸವಾನಂದಪ್ಪ ಅವರು ಬಹಳ ಚೆನ್ನಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನಾವು ಏನೇನು ಹಾಕಬಾರದನ್ನೆಲ್ಲ ಇದರೊಳಗೆ ಹಾಕ್ತಾ ಇದ್ದೀವಿ, ಏನು ತಿನ್ನಬಾರದು ಅದನ್ನ ತಿಂತಾ ಇದ್ದೀವಿ. ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೆಂಗೆ ತಿನ್ನಬೇಕು ಅನ್ನೋದರ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೇನೆ ಈ ಶರೀರವನ್ನ ಶರಣರು ಪ್ರಸಾದ ಕಾಯ ಅಂದ್ರು. ಕಾಯವೇ ಕೈಲಾಸ ಅಂತ ಶರಣರು ಹೇಳ್ತಾರೆ. ಇನ್ನೊಂದು ಕಡೆ ಬಸವಣ್ಣವರು ಇದನ್ನ ದೇಹವೇ ದೇಗುಲ ಅಂತ ಅಲ್ಲಮ ಪ್ರಭುಗಳು ಬಸವಣ್ಣವ್ರು ಹೇಳ್ತಾರೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಕಾಯವನ್ನ ಈ ಸ್ವಾದ ರುಚಿ ಅಂತಕ್ಕಂಥ ಮುಳ್ಳು ಈ ನಾಲಿಗೆಯಲ್ಲಿ ಮುರ್ಕೊಂಡು ಇದನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದರಿಂದಲೇ ನಾವು ಈ ರೀತಿ
ಅನೇಕ ದುಃಖಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ಹಿರಿಯರು ಹೇಳಿದ ಹಾಗೆ, ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ ಅಂತಾರೆ. ಅಂತಹ ರೋಗ ಮುಕ್ತವಾಗಿರ್ತಕ್ಕಂತಹ ಜೀವನ ನಾವು ಬದುಕಬೇಕು. ಅದಕ್ಕಾಗಿಯೇ ನಾವೆಲ್ಲ ಇಲ್ಲಿ ಬಂದೀವಿ. ನಾನು ಸಹಿತ ನೀವೆಲ್ಲರೂ ಇಲ್ಲಿ ಬಂದಿರೋದು ಯಾಕೆ? ಗುರುಗಳ ಸಾನ್ನಿಧ್ಯದಲ್ಲಿ ಶರೀರ ವಿಕಾರವನ್ನ ಉಪವಾಸದ ಮುಖಾಂತರ, ಯೋಗದ ಮುಖಾಂತರ ಕಳೆದುಕೊಳ್ಳೋದಕ್ಕೆ, ಮತ್ತು ಮನಸ್ಸಿನ ಈ ಮರಕಟ, ಈ ಮಂಗನನ್ನ ಕೂಡ ನಾವು ಶಾಂತಪಡಿಸಬೇಕಾದರೆ ಗುರುಗಳ ಆಧ್ಯಾತ್ಮಿಕ ಪ್ರವಚನವನ್ನ ಕೇಳಿ, ಪ್ರಾರ್ಥನೆಯನ್ನ ಮಾಡಿ, ಭಜನೆಯನ್ನ ಮಾಡಿ, ತನುಶುದ್ಧ ಮನಶುದ್ಧ, ಹೇಗೆ ಬಸವಣ್ಣನವರು ಅಂತರಂಗ ಮತ್ತು ಬಹಿರಂಗ ಶುದ್ಧ ಅಂತ ನೋಡ್ರಿ, ಅಂತಹ ಶುದ್ಧೀಕರಣ ಮಾಡಿಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿ ಬಂದೀವಿ. ನೀವೆಲ್ಲರೂ ನಿಜವಾಗಿಯೂ ಧನ್ಯರು, ಭಾಗ್ಯಶಾಲಿಗಳು. ಇಂತಹ ಒಂದು ಈ ಪುಣ್ಯ ಕ್ಷೇತ್ರ, ಇದು ತೀರ್ಥ ಕ್ಷೇತ್ರವನ್ನ ಅವರ ಗುರುಗಳು ತಮ್ಮ ಪಾದ ಸ್ಪರ್ಶದಿಂದ ಇದನ್ನ ಮಾಡಿದ್ದಾರೆ. ಅಲ್ಲದೆ ವೈಜ್ಞಾನಿಕವಾಗಿ ಮತ್ತು ಭಾರತೀಯ ಒಂದು ವೈದ್ಯ ಪರಂಪರೆಯನ್ನ ಮುಂದಿಟ್ಕೊಂಡು ಈ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಶರಣರ ತತ್ವ ಚಿಂತನೆಗಳನ್ನ ಕೂಡ ಅವರು ನಮಗೆ ಕೊಟ್ಟು ನಮ್ಮ ಮನಸ್ಸಿನ ಭಾರ, ನಮ್ಮ ದೇಹದ ಭಾರ ಎಲ್ಲವನ್ನ ಕಳೀತಾ ಇದ್ದಾರೆ. ಆ ಗುರುಗಳಿಗೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.